ಜಗತ್ತಿನಲ್ಲಿ ಪತ್ನಿಗೆ ಹೆದರದ ಪತಿಯೇ ಇಲ್ಲ ಅನ್ನೋದು ತಮಾಷೆಯ ಮಾತಾದ್ರೂ ಬಹುತೇಕ ಗಂಡಸರು ಪತ್ನಿಗೆ ಹೆದರ್ತಾರೆ. ಆದ್ರೆ ಇಲ್ಲೊಬ್ಬ ಪೊಲೀಸ್ ಅಧಿಕಾರಿಗೆ ಕನಸಿನಲ್ಲೂ ಹೆಂಡತಿ ಬಂದು ತೊಂದರೆ ಕೊಡ್ತಾ ಇದ್ದಾಳಂತೆ. ಇದೇ ಕಾರಣದಿಂದಾಗಿ ಅವರು ಸರಿಯಾದ ಸಮಯಕ್ಕೆ ಆಫೀಸ್ಗೆ ಹೋಗಲು, ಸರಿಯಾಗಿ ಕೆಲಸ ಮಾಡಲು ಆಗ್ತಾ ಇಲ್ಲ ಅನ್ನೋದಾಗಿ ಅಳಲು ತೋಡ್ಕೊಂಡಿದ್ದಾರೆ. ಹೌದು, ಉತ್ತರ ಪ್ರದೇಶದ ಮೀರತ್ನಲ್ಲಿರುವ 44ನೇ ಬೆಟಾಲಿಯನ್ ಸಶಸ್ತ್ರ ಪೊಲೀಸ್ ಪಡೆಯ ಪೇದೆಯೊಬ್ಬರು ತಮಗೆ ರಾತ್ರಿ ನಿದ್ರೆಗೆ ಜಾರಿದಾಗ ಕನಸಿನಲ್ಲಿ ಪತ್ನಿಯು ಕಾಣಿಸಿಕೊಂಡು ರಕ್ತ ಕುಡಿತಾಳೆ, ಇದರಿಂದ ನೆಮ್ಮದಿಯಾಗಿ ನಿದ್ರಿಸಲಾಗದೆಯೇ ಬೆಳಗ್ಗೆ ಸರಿಯಾದ ಸಮಯಕ್ಕೆ ಕರ್ತವ್ಯಕ್ಕೆ ಹಾಜರಾಗಲು ಆಗ್ತಾ ಇಲ್ಲ ಅಂತ ಕಾರಣವನ್ನ ನೀಡಿದ್ದಾರೆ. ಇದು ವಿಚಿತ್ರ ಅನ್ನಿಸಿದ್ರೂ ಪೇದೆ ಸಚೀಂದ್ರ ಪಟೇಲ್ ಅವರು ತಮಗೆ ಪತ್ನಿಯು ಕನಸಿನಲ್ಲಿ ಬೆದರಿಸ್ತಾ ಇರುವ ಅನುಭವವನ್ನ ಪತ್ರದಲ್ಲಿ ಬರೆದು ಉನ್ನತ ಅಧಿಕಾರಿಗೆ ನೀಡಿದ್ದಾರೆ. ಕಳೆದ ಫೆಬ್ರವರಿ 17ರಂದು ಬೆಟಾಲಿಯನ್ ಉಸ್ತುವಾರಿ ದಳನಾಯಕ ಮಧುಸೂದನ್ ಶರ್ಮಾ ಅವರು ಪೇದೆ ಪಟೇಲ್ ಅವರಿಗೆ ಕರ್ತವ್ಯದಲ್ಲಿ ನಿರ್ಲಕ್ಷ್ಯದ ಆರೋಪಕ್ಕೆ ಕಾರಣವನ್ನ ನೀಡಲು ನೋಟಿಸ್ ಅನ್ನ ನೀಡಿದ್ರು. ಇದಕ್ಕೆ ಕನಸಿನಲ್ಲಿ ಪತ್ನಿಯ ರೌದ್ರಾವತಾರದ ಸಬೂಬನ್ನ ಪಟೇಲ್ ಪ್ರತಿಕ್ರಿಯೆಯಾಗಿ ನೀಡಿದ್ದಾರೆ. ಇಷ್ಟೇ ಅಲ್ಲದೆ ನಿದ್ರಾಹೀನತೆಯಿಂದ ಜೀವನವೇ ಸಾಕಾಗ್ಬಿಟ್ಟಿದೆ, ತಮಗೆ ದೇವರ ಚರಣ ಸೇರುವ ಇಚ್ಛೆ ಪ್ರಬಲವಾಗಿದೆ ಅಂತ ಪಟೇಲ್ ಹಿರಿಯ ಅಧಿಕಾರಿಗೆ ತಿಳಿಸಿದ್ದಾರೆ ಎನ್ನಲಾಗಿದೆ. ಸಾಮಾಜಿಕ ಮಾಧ್ಯಮದಲ್ಲಿ ಪಟೇಲ್ ಅವರ ಪತ್ರವು ವೈರಲ್ ಆಗಿದ್ದು, ಪಟೇಲ್ ಅವರ ಹೇಳಿಕೆಯ ಬಗ್ಗೆ ತನಿಖೆ ನಡೆಸಲಾಗ್ತಾ ಇದೆ ಅಂತ ತಿಳಿದು ಬಂದಿದೆ.